ಶ್ರೀರಾಮುಲು ದಂಡಯಾತ್ರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದರೆ ಶ್ರೀರಾಮುಲು ಜೊತೆ ಬೆಂಬಲ ಕೊಡ್ತಾ ತಾವು ಹೊರಟಿದ್ದೀರಿ. ಶ್ರೀರಾಮುಲು ಬೆಂಬಲ ಕೊಡಿ ಅಂತ ಏನು ಕೇಳ್ತಾ ಇದ್ದೀರಿ ತಾವು? ಶ್ರೀರಾಮುಲವರು ಯಾವ ರೀತಿ ನಿರಂತರವಾಗಿ ಜನರಿಗೋಸ್ಕರ ಸಹಾಯ ಮಾಡಬೇಕು, ಜನರು ಬಡವರಲ್ಲಿ ಒಂದು ಮುಖದಲ್ಲಿ ಒಂದು ಸಂತೋಷ ನೋಡ್ಬೇಕನ್ನ ಅವ್ರು ಏನು ಹೊರಟಿದ್ದಾರೆ, ಅದಕ್ಕೆ ಪೂರ್ತಿಯಾಗಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಅವ್ರ ಜೊತೆಗೆ ಗುರುಸ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ನಾವು ಹೋದಾಗ ಸಂದರ್ಭದಲ್ಲಿ ಕೂಡ ಜನರೆಲ್ಲ ನೀವು ಶ್ರೀರಾಮುಲು ಅವ್ರ ಜೊತೆಗಿರಬೇಕು, ನಾವೆಲ್ಲರೂ ಶ್ರೀರಾಮುಲು ಅವ್ರ ಜೊತೆಗಿದ್ದೀವಿ, ನೀವು ಶ್ರೀರಾಮುಲು ಅವ್ರ ಜೊತೆಗಿರ್ಬೇಕಂತ ಎಲ್ಲ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಜನರು ಹೇಳೋವಂಥ ಮಾತು. ಶ್ರೀರಾಮುಲು ನಮ್ಮ ನಾಯಕರು, ನಾವೆಲ್ಲ ಶ್ರೀರಾಮುಲು ಜೊತೆಗಿರ್ಬೇಕಂತ ಪ್ರತಿಯೊಬ್ಬರು ಹೇಳೋವಂಥ ಮಾತು. ಸ್ವಲ್ಪ ರಾಜಕೀಯದಲ್ಲಿ ಎದುರಾಳಿ ಅಂತ ಇರ್ತಾರೆ. ಪ್ರತಿಯೊಂದು ರಾಜಕೀಯ ಪಕ್ಷದವರು ಕೂಡ ಈಗ ನೀವು ಒಂದು ಪಕ್ಷ ಮಾಡಿದರೆ ನಿಮಗೊಬ್ಬರು ಎದುರಾಳಿ ಅಂತ ಇರ್ತಾರೆ. ನಿಮ್ಮ ಪ್ರಬಲ ಎದುರಾಳಿ ಯಾರು ನಿಮ್ಮ ಪ್ರಕಾರ? ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಎದುರಾಳಿ ಅಂತ ಯಾರನ್ನ ಆಲೋಚನೆ ಮಾಡ್ತಾ ಇಲ್ಲ. ನಾವು ಪ್ರಸ್ತುತವಾಗಿ ಇವಾಗ ಶ್ರೀರಾಮುಲವರು ಬಡವರ ಬಗ್ಗೆ ಹೋರಾಡ್ತಾ ಇದ್ದಾರೆ. ಒಳ್ಳೆ ಸ್ಪಂದನ ಬರ್ತಾ ಇದೆ ಅವ್ರ ಬಗ್ಗೆ. ಇರೋನು ನಮ್ಮ ಜಿಲ್ಲೆಯಲ್ಲೇನೂ ಶ್ರೀರಾಮುಲವ್ರಿಗೆ ಬೆಂಬಲ ಕೊಡೋನು. ಶ್ರೀರಾಮುಲವ್ರು ಯಾವ ಪಕ್ಷದಲ್ಲಿದ್ದರೆ ಆ ಪಕ್ಷಕ್ಕೆ ನಾವು ಹೋರಾಡೋಣ ಅಂತ ನನ್ನ ಜಿಲ್ಲೆ ಜನರು ನನಗೆ ಆದೇಶನೂ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶ್ರೀರಾಮುಲವ್ರು ಬೆಂಬಲವಾಗಿ ಓಡಾಡ್ತಾ ಇದ್ದಾರೆ ಅಷ್ಟೇ. ಯಾರು ನಿಮಗೆ ವಿರೋಧಿಗಳು ಇಂಥವ್ರು ಅಂತಿಲ್ಲ. ನೀವು ಜನಗಳ ಜೊತೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀರಿ. ಶಾಂತ ಅವ್ರು ನೀವು ಅದನ್ನೇ ಕೇಳ್ತೀರಿ. ಜನಗಳಿಗೆ ನಿಮಗೆ ಎದುರಾಳಿ ಪಕ್ಷ ಅಂತ ಯಾವುದೂ ಇಲ್ಲ. ನಿಮಗೆ ಎದುರಾಳಿ ಯಾರು? ನೀವು ಯಾರನ್ನು ಎದುರಿಸಬೇಕು ಅಂತಿದ್ದೀರಿ? ಅಥವಾ ನೇರವಾಗಿ ನಮ್ಗೆ ಯಾರು ಎದುರಾಳಿಗಳಿಲ್ಲ, ಜನಗಳ ಹತ್ರ ಹೋಗ್ತೀವಿ ನಾವು, ನಮ್ಗೆ ಓಟ್ ಕೊಡಿ, ನಾವು ಸಪೋರ್ಟ್ ಮಾಡಿ ಅಂತ ಕೇಳ್ತಿರೋ, ಅಥವಾ ಇಂಥ ಪಾರ್ಟಿಯನ್ನು ಸೋಲಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿರೋ? ಜನರ ಬಳಿಗೆ ಹೋಗ್ತೀವಿ ಸರ್. ಜನರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಸಹಕಾರವನ್ನು ಕೊಡ್ತೀವಿ. ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಶ್ರೀರಾಮುಲು ಸರ್ ಮತ್ತು ಜನಾರ್ದನ್ ರೆಡ್ಡಿ ಸರ್ ಅವರು ಸಾಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಎಷ್ಟೋ ಅಭಿವೃದ್ಧಿ ಕೆಲಸಗಳಿಗೆ ಅವರು ಸರ್ಕಾರದಿಂದ ಅನುದಾನಗಳನ್ನು ಬಿಡುಗಡೆ ಮಾಡಿಸಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ದಾರೆ. ಈಗಾಗಲೇ ಜನರ ಬಳಿಗೆ ಹೋಗಿ ನಾವು ನಮ್ಮ ಮತಗಳನ್ನು ಕೇಳ್ತೀವಾಯಿತು. ಯಾರೇ ಎದುರಾಳಿ ಅಂತ ನಾವು ಯಾರು ಒಂದು ಕ್ಲಿಯರ್ ಮಾಡಿ, ತಾವು ಬಿಜೆಪಿ ಪಕ್ಷದಲ್ಲಿ ಇರ್ತಿರೋ ಶ್ರೀರಾಮುಲು ಜೊತೆ ಇರ್ತಿರೋ? ಶ್ರೀರಾಮುಲು ಅವ್ರ ಜೊತೆ. ಬಿಜೆಪಿ ಪಕ್ಷ ಜೊತೆ ಇರಲ್ಲ. ಪಕ್ಷ ಅನ್ನೋದು ಒಂದು ಸೈಡ್ ಸರ್, ಅಭಿಮಾನ ಅನ್ನೋದು ಅಭಿವೃದ್ಧಿ ಪಥ ಯೋಚನೆ ಮಾಡೋರು ಮತ್ತು ಇಷ್ಟು ಒಳ್ಳೆ ಮನಸ್ಸಿನಿಂದ ಜನರ ಮಧ್ಯದಲ್ಲಿ ಬಂದು ನಾವು ಕೆಲಸ ಮಾಡ್ತೀವಿ. ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಡೋ ಯಾವ ಉದ್ದೇಶ ಇದೆಯಾ ನಿಮ್ಗೆ ಏನಾದರೂ? ಕೇಳಿದಾಗ ಯೋಚನೆ ಮಾಡ್ತೀವಿ ಸರ್ ಅದ್ರ ಬಗ್ಗೆ. ಸೊ ನಾವು ಶ್ರೀರಾಮುಲು ಅವ್ರ ಜೊತೆ ಪಾದಯಾತ್ರೆ ಸಂಪೂರ್ಣವಾಗಿ ಇರ್ತಿರ್ತಾವೆ. ಪಾದಯಾತ್ರೆಗೆ ಅವ್ರ ಜೊತೆ ಇರ್ತೀರಿ, ಬಹಿರಂಗ ಬೆಂಬಲವನ್ನೇ ಕೊಡ್ತೀರಿ. ವಿರೂಪಾಕ್ಷಪ್ಪವರು ತಾವು ಅವ್ರ ಜೊತೆ ಸಂಪೂರ್ಣ ಬೆಂಬಲವಾಗಿ ನಿಂತುಕೊಂಡು ಪಾದಯಾತ್ರೆ ಸಂಪೂರ್ಣ ಮಾಡ್ತೀರಾ? ನಿಮಗೆ ಯಾರು ಎದುರಾಳಿ ಅನಿಸುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ? ನೀವು ಯಾರನ್ನ ಎದುರಿಸಬೇಕು ಅಂತ? ನಾವು BSR ಪಕ್ಷ ಕಟ್ಟಿದ್ರೆ 3 ಪಕ್ಷಗಳು ನಮಗೆ ಎದುರಾಳಿಗಳು. 3 ಜನನೂ ಎದುರಿಸ್ತೀರಿ? ಕಾಂಗ್ರೆಸ್ಸು, BJP, JDS 3 ಎದುರಾಳಿಗಳು. ನಾವು ರಾಜಕೀಯ ಮಾಡ್ತೀವಿ ಅಂತಂದಾಗ ನಮ್ಮ ವಿರೋಧ ಪಕ್ಷ ಎಲ್ಲವೂ, ಉಳಿದ ಪಕ್ಷಗಳೆಲ್ಲವೂ ನಮ್ಗೆ ವಿರೋಧ ಪಕ್ಷಗಳು. ಮೇಡಮ್, ನೀವು ಪಾದಯಾತ್ರೆಯನ್ನು ಸಂಪೂರ್ಣ ಮಾಡ್ತೀರಿ ಅವ್ರ ಜೊತೆ? ಆದಷ್ಟು ದಿವಸ ಖಂಡಿತವಾಗ್ಲೂ ಇರ್ತೀರಿ. ಶ್ರೀರಾಮುಲು ಜೊತೆ ಕಂಟಿನ್ಯೂ ಮಾಡ್ತೀರಿ. ಸೊ ಅವ್ರ ಜೊತೆ ಸಂಪೂರ್ಣವಾಗಿ ಯಾವುದೇ ಡಿಸ್ಟರ್ಬ್ ಆಗೋ ಪ್ರಶ್ನೆ ಇಲ್ಲ. ಶ್ರೀರಾಮುಲು ರಾಜಕೀಯ ಪಕ್ಷ ಅಂದರೆ ಶ್ರೀರಾಮುಲು ಜೊತೆ ಇರ್ತೀರಿ. ರೈಟ್. ನೀವು ಸುರೇಶ್ ಬಾಬು ಸಂಪೂರ್ಣ ಪಾದಯಾತ್ರೆಯಲ್ಲಿ ಅವ್ರ ಜೊತೆ ಇರ್ತೀರಿ. ಪಕ್ಷ ಏನಾದರೂ ಶಿಸ್ತು ಕ್ರಮ ಕೈಗೊಂಡು ಅದಕ್ಕೆ ಸಿದ್ಧ ಇದ್ದೀರಿ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಈಗ ಬಿಜೆಪಿಗೆ? ರಾಜೀನಾಮೆ ಏನು ಕೊಡ್ತಿಲ್ಲ. ಅವ್ರು ಏನನ್ನ ಕ್ರಮ ಕೊಟ್ಟು ನಾವು ರಾಜೀನಾಮೆ ಕೊಡೋದೇ ಕೊಡ್ತೀರಿ. ಅಲ್ಲಿವರೆಗೂ ತಾವೇನು ರಾಜೀನಾಮೆ ಕೊಡಲ್ಲ. ಈಗ 941 ಕಿಲೋಮೀಟರ್ ಹೊರಡ್ತೀರಿ ಶ್ರೀರಾಮುಲು ಅವರು. ಸುಮಾರು 54 ದಿನಗಳು ನಡೆಯುತ್ತೆ. ಅದಷ್ಟು ದೂರ ಈ ಬಿಸಿಲಲ್ಲಿ ನಡೆಯೋದ್ರ ಬಗ್ಗೆ ಬತ್ತು ಇರುವ ಅಗಾಧ ದೂರದ ಬಗ್ಗೆ ನೀವು ಅರಿವಿದೆ, ಅದನ್ನೆಲ್ಲ ಆಲೋಚನೆ ಮಾಡಿ ಹೊರಟಿದ್ದೀರಿ ನೀವು? ಅಲ್ಲ, ನನಗೇನೆಂದರೆ ಮುಂಚೆಯಿಂದ ಕೂಡ ನಾನು ಹುಟ್ಟಿದಾಗಿನಿಂದಲೂ ಬಡತನವನ್ನು ಭಾಳಷ್ಟು ಹತ್ತಿರದಿಂದ ನಾನು ನೋಡಿದ್ದೀನಿ. ನನ್ನ ತಾಯಿ ತಂದೆಯವರು ಕೂಡ ಒಕ್ಕಲ್ತನ ಮಾಡಿಕೊಂಡು ಅವ್ರು ಕೂಡ ಎಷ್ಟೋ ಕಷ್ಟದಲ್ಲಿ ಒಂದೊಂದು ದಿನ ನಡೆಯೋದೇ ಕಷ್ಟದ ದಿನಗಳು ನಾನು ನೋಡಿದ್ದೀನಿ. ನಮ್ಮ ಮನೇಲಿ ಒಂದಿನ ಸಂಸಾರ ಯಾವ ರೀತಿ ನಡಿಬೇಕನ್ನೋಂಥ ದಿನಗಳು ಕೂಡ ನಾನು ನೋಡಿದ್ದೀನಿ. ಆದರೆ ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಏನು ಕಷ್ಟದಲ್ಲಿದೆನೋ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಾನು ಇಷ್ಟೊಂದು ದೊಡ್ಡ 921 ಕಿಲೋಮೀಟ್ರ್ ದೂರದ ದಾರಿ ಅಂತೇಳಿ ಕೂಡ ನನಗೆ ಗೊತ್ತಿದೆ. ಇದು ಕಷ್ಟ ಅನ್ನೋದು ಕೂಡ ಗೊತ್ತಿದೆ. ಆದರೆ ಕೂಡ ಅದು ಏನನ್ನ ಮಾಡಿ ಅದನ್ನು ಇರಲೇಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ಸರಿ ಚಾಲೆಂಜಿಂಗ್ ತೊಗೋಬೇಕಾಗುತ್ತೆ. ಅದು ನಾನು ಚಾಲೆಂಜಿಂಗಾಗಿ ತೊಗೊಂಡು ಅದು ಸ್ವೀಕಾರ ಮಾಡಿಕೊಂಡು ಹೊರಟಿದ್ದೀನಿ. ಭಗವಂತ ಇದ್ದಾನ, ಜನರು ಯಾವ ದಾರಿಯೆಲ್ಲ ಕರ್ಕೊಂಡು ಹೋಗಲಿ, ಆ ದಾರಿಯಲ್ಲಿ ನಾನು ಕರ್ಕೊಂಡು. ಈಗ ಬಸವ ಕಲ್ಯಾಣದಲ್ಲಿ ವ್ಯಕ್ತವಾದ ಬೆಂಬಲನೇ ನಿಮಗೆ ರಸ್ತೆ ಉದ್ದಕ್ಕೂ ವ್ಯಕ್ತವಾಗುತ್ತೆ ಅನ್ನೋ ಇದೆಯಾ, ಆಶಾವಾದ ಇದೆಯಾ ಸರ್? ಖಂಡಿತವಾಗಿ ನನಗೆ ತಾಯಂದರು ಭಾಳಷ್ಟು ಜನರು ಶ್ರೀರಾಮುಲೂರೇ ನೀನು ಬರ್ತಾಯಿದ್ದೆ ಅಂದರೆ ರೊಟ್ಟಿಗಳು ಸುಟ್ಟಿಟ್ಟಿವಿ ಅಂತ ಹೇಳ್ತಾಯಿದ್ದಾರೆ. ನಮ್ಮ ಮನೇಲಿ ಉಳ್ಕೋಬೇಕು, ನಮ್ಮ ಮನೇಲಿ ಊಟ ಮಾಡಬೇಕು, ತಿಂಡಿ ಮಾಡಬೇಕಂತ ಅಂತ ಇದ್ದಾರೆ ಅಂದರೆ ಅವರು ಏನು ನನ್ನಿಂದ ನಾನು ಯಾವತ್ತೂ ಒಂದು ಲೋಟ ಚಾಗುಡು ಕೊಟ್ಟೋನಲ್ಲ. ಆದರೆ ಅಷ್ಟು ಪ್ರೀತಿ ನೋಡ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನನ್ನ ಮೇಲೆ ನಂಬಿಕೆ ಇರ್ಬೋದಲ್ಲ. ಆ ನಂಬಿಕೆಗೆ ನಾನು ಹರನಾಗಬೇಕು, ನಂಬಿಕೆಗೆ ದ್ರೋಹ ಆಗಬಾರ್ದು. ಅವ್ರು ಏನು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ನಾನು ಸರಿಪಡಿಸಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಹೊರಟೀನಿ ಸರ್.
ತಾವು ಉತ್ತರ ಕರ್ನಾಟಕ ಭಾಗದ ಕಷ್ಟಗಳನ್ನು ತಿಳ್ಕೊಂಡು ಈ ಪಾದಯಾತ್ರೆಯನ್ನು ಪೂರ್ತಿಗೊಳ್ತೀರಿ, ಬೆಂಗಳೂರಿಗೆ ತಲುಪ್ತೀರಿ, ನೀವು ಪಾದಯಾತ್ರೆ ಮೂಲಕನೇ 100% ತಲುಪ್ತೀರಿ. ಅದು ಎಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಉದ್ದೇಶ ಇದೆ. ತಮ್ಮ ಪಕ್ಷದ ಹೆಸರು BSR ಅಂತ ಹೇಳಿದೆ, ನೀವಿನ್ನೂ ಘೋಷಣೆ ಮಾಡಿಲ್ಲ ಅಧಿಕೃತವಾಗಿ. ಆಂಧ್ರದಲ್ಲೂ ಕೂಡ YSR ಅಂತ ಒಂದು ಪಕ್ಷ ಇದೆ. ಈ ಹಿಂದೆ ರಾಜಶೇಖರ ರೆಡ್ಡಿ ಅವರು ಕೂಡ ಈ ರೀತಿ ರಾಜ್ಯಾದ್ಯಂತ ಸುತ್ತಿ ಅವ್ರ ಪಕ್ಷನೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು, ಅದಕ್ಕೆ ಯಶಸ್ವಿ ಕೂಡ ಆಗಿದ್ದರು. ತಾವೇನಾದರೂ ಅದನ್ನು ಗುರಿಲಿಟ್ಕೊಂಡು ಹೊರಟಿದ್ದೀರಾ? ಯಾಕೆಂದರೆ ತಾವು ಆಂಧ್ರ ಪೊಲಿಟಿಕ್ಸಿಂದ ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದೀರಿ. ಅಲ್ಲಲ್ಲ, ನಾನು ಆ ರೀತಿ ಆಂಧ್ರ ಪಾಲಿಟಿಕ್ಸ್ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅನ್ನೋದಕ್ಕಿಂತ ಇವಾಗ ಭಾಳಷ್ಟು ಜನರು ನಾವು ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಯಾರ್ಯಾರು ಪಾದಯಾತ್ರೆಗಳು ಮಾಡ್ತೀವಿ ಅಂದೇಳಿ ನಾವು ಕೂಡ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಕೇಳಿವಿ. ಅಂದರೆ ನನಗೆ ಇವತ್ತು ನಾನು 39 ಕಂಪ್ಲೀಟ್ ಮಾಡಿಕೊಂಡು 40ಯಲ್ಲಿ ಇವಾಗ ರನ್ನಿಂಗ್ ಆಗ್ತಾಯಿದೆ ಇಯರು. ಆದರೆ ನಾನು ಈ 39 ವರ್ಷದಲ್ಲಿ ಸಾಕಷ್ಟು ಏನು ಕಷ್ಟಗಳನ್ನು ನೋಡಿದ್ದೀನಿ, ಸಮಸ್ಯೆಗಳನ್ನು ನೋಡಿದ್ದೀನಿ, ಈ ರೀತಿ ಹೋರಾಟಗಳು ನಾನು ಸಾಕಷ್ಟು ಮಾಡಿದ್ದೀನಿ. ಆದರೆ ಕೂಡ ಇದೊಂದು ದೊಡ್ಡ ಒಂದು ಚಾಲೆಂಜಿಂಗ್ ತೊಗೊಂಡು ಅಂದರೆ ಇಂಥ ಹೋರಾಟ ಮಾಡಿದರೆ ನನಗೆ ಕೂಡ ಇವತ್ತು ಈ ಹಳ್ಳಿ ಜನರು ಈ ರೀತಿ ಇವ್ರು ಕೊಟ್ಟಂಥ ಒಂದು ಗೌರವ ಪ್ರೀತಿ ಎಷ್ಟು ರೊಕ್ಕ ಕೊಟ್ಟರೆ ಸಿಗುತ್ತೆ ಹೇಳ್ರಿ ಸರ್. ಅದನ್ನು ಪ್ರೀತಿಯನ್ನು ಅದು ಎಷ್ಟೇ ಅವರು ಕೊಟ್ಟಂಥ ಪ್ರೀತಿನ ನಾವು ಎದುರಿನಿಂದ ಕೂಡ ತೂಕ ಸೊ ಆಂಧ್ರದ YSR ರಾಜಶೇಖರ ರೆಡ್ಡಿ ಅವರ ಪಾದಯಾತ್ರೆಯಿಂದ ತಾವೇನು ಇನ್ಫ್ಲೂಯೆನ್ಸ್ ಇರಲ್ಲ? ನನಗೆ ದೇವರ ಆಶೀರ್ವಾದದಿಂದ ಇದೆಲ್ಲ ಕೂಡ ನನಗೆ ಜೀವನದಲ್ಲಿ ಒಂದು ದೊಡ್ಡ ಗುಣಪಾಠ ಆಗ್ಬೋದಂತೇಳಿ ನಾನು ಅರ್ಥ ಮಾಡ್ಕೊತೀನಿ. ಈ ಆಲೋಚನೆ ನಿಮ್ಗೆ ಯಾಕೆ ಬಂತು ಶ್ರೀರಾಮ್ ಪಾದಯಾತ್ರೆ ಮಾಡಬೇಕು ಅಂತ? ಕರ್ನಾಟಕ ರಾಜ್ಯವನ್ನು ಇವತ್ತು ನಮ್ಮ ಅಣ್ಣವರು ಕೂಡ ನಾವು ಕೂಡ ಇವತ್ತು 371 ಆರ್ಟಿಕಲ್ ಬಗ್ಗೆ ಭಾಳಷ್ಟು ತಾರತಮ್ಯಗಳು ಆಗಿದಾವನ್ನಂಥ ವಿಷಯ ಕೂಡ ಹೇಳಿದರು. ಬೇರೆ ರಾಜ್ಯಗಳಿಗೆ ತೆಲಂಗಾಣ ಆಗಿರ್ಬೋದು, ವಿದರ್ಭ ಆಗಿರ್ಬೋದು, ನಂತರ ಬೇರೆ ಬೇರೆ ರಾಜ್ಯಗಳಿಗೆ ಒಂದು 371 ಆರ್ಟಿಕಲ್ ಅಲ್ಲೆಲ್ಲ ಜಾರಿ ಮಾಡ್ತಾರೆ ಕೇಂದ್ರ ಸರ್ಕಾರ. ನಂತರ ಇವತ್ತು ನಂಜುಂಡಪ್ಪ ವರದಿ ಆಗಿರ್ಬೋದು, ನಾನು ಸ್ವತಃ ನಾನು ಇವತ್ತು ನೋಡ್ತಾ ಇದ್ದೀನಲ್ಲ, ನನ್ನ ಕಣ್ಣೆದುರು ಕಡೆ ನಾನು ನೋಡ್ತಾ ಇದ್ದೀನಲ್ಲ, ಈ ನೋಡಿದ್ದನ್ನು ನಾನು ಇದು ಈ ರೀತಿ ಈ ಕಣ್ಣಿಂದ ನೋಡಿದಂಥ ಕಷ್ಟಗಳನ್ನು ಜೀವನ ಪರ್ಯಂತ ನಾನು ಉಸಿರಿರೋಂಥವ್ರಿಗೆ ಕೂಡ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಖಂಡಿತವಾಗಿ ಇವತ್ತು ಏನೇ ಆದರೆ ಕೂಡ ನಾನು ಇಷ್ಟೊಂದು ದೊಡ್ಡ ಪಾದಯಾತ್ರೆ, ಒಂದು ದೊಡ್ಡ ಯಜ್ಞಕ್ಕೆ ಏನು ಕೈ ಹಾಕಿದ್ದೀನೋ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಯಶಸ್ವಿ ಸಿಗ್ಬೋದು ಅನ್ನೋಂಥ ಉದ್ದೇಶದಿಂದ ಶ್ರೀರಾಮುಲು ಅವರು ರಾಜ್ಯದ ಜನತೆಯ ಮುಂದೆ, ಉತ್ತರ ಕರ್ನಾಟಕ ಭಾಗದ ಬಡ ಜನತೆಯ ಮುಂದೆ ಯಾವುದೇ ಗಿಮಿಕ್ ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ತಾವು ಪಾದಯಾತ್ರೆ ಹೊರಟಿದ್ದೀರಿ, ಅವರ ಕಷ್ಟ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾದರೆ ಸರ್ ಖಂಡಿತವಾಗಿ ನಾನೇನ ಅವ್ರಿಗೇನ ಸ್ವಲ್ಪ ಅನುಮಾನ ಬಂದರೆ ಕೂಡ, ಅಂದರೆ ಸ್ವಲ್ಪ ಒಂದು ಯಾರೋ ಒಬ್ಬ ಮನುಷ್ಯನ ಮೇಲೆ ನೀವು ಅಕ್ಕಿ ಕುದೀತಾ ಇರ್ತೀವಿ, ಒಂದು ಕಾಳು ಹಿಡ್ಕೊಂಡ್ರೆ ಅಕ್ಕಿ ಕುದಿದಿದೆ ಇಲ್ಲ ಅಂದೇಳಿ ನೋಡ್ಬೋದು. ಆದರೆ ನನಗೆಲ್ಲನಾಗಲಿ ನಾನು ಇವತ್ತು ಕೂಡ ಭಾಳ ಓಪನಾಗಿ ಮಾತಾಡ್ತಾ ಇದ್ದೀನಿ. ಜನರು ನನಗೆ ಎಲ್ಲೋ ಒಂದು ಕಡೆ ಶ್ರೀರಾಮುಲುನಿಂದ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತದೆ, ಇಲ್ಲಿದೆ ಅವರಿಂದ ಏನನ್ನ ಡ್ರಾಮಾ ಮಾಡ್ತಾ ಇದ್ದಾನ, ಜಿಮಿಕ್ಸ್ ಮಾಡ್ತಾ ಇದ್ದಾನ ಅಂತ ಗೊತ್ತಾದರೆ ಕೂಡ ಅವ್ರು ಯಾರೂ ಸಪೋರ್ಟ್ ಮಾಡೋದು ಬೇಡ ಸರ್. ನಾನು ಯಾವತ್ತು ಪ್ರಾಮಾಣಿಕ ಆಗಿರ್ತೀನೋ, ನಾನು ಈ ಜನರನ್ನ ಕಷ್ಟಗಳನ್ನು ದೂರ ಮಾಡಬಲ್ಲ ಅನ್ನೋಂಥ ಅವ್ರ ವಿಶ್ವಾಸ ಇಟ್ಟು ಇವತ್ತು ಇವತ್ತು ಶ್ರೀರಾಮುಲವರು ಪ್ರತಿಯೊಬ್ಬ ರೈತರ ಮುಖದಲ್ಲಿ ನಗುವನ್ನು ಕಾಣ್ಬೋದನ್ನಂಥ ಉದ್ದೇಶದಿಂದನೇ ಇವತ್ತು ಆ ಶ್ರೀರಾಮುಲವ್ರನ್ನ ಆ ರೀತಿ ನಂಬಬೇಕನ್ನಂಥದ್ದು ನನ್ನ ಭಾವನೆ. ನಾನು ಯಾವ ರೀತಿಯಲ್ಲೂ ಕೂಡ ಒಂದು ಡ್ರಾಮಾ ಮಾಡ್ತಾಯಿಲ್ಲ. ನಾನು ಸ್ವತಃವಾಗಿ ಇವತ್ತು ನಾನೇ ಖುದ್ದಾಗಿ ಇವತ್ತು ನಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಏನೇ ಕಷ್ಟ ಬಂದರೆ ಕೂಡ ಇವತ್ತು ಶ್ರೀರಾಮುಲಿಂಗೆ, ಯಾವತ್ತು ನನ್ನ ಕೊನೆ ಉಸಿರಿರೋಂಥವ್ರು ಕೂಡ ಶ್ರೀರಾಮುಲಿಂಗೆ, ಯಾವತ್ತೂ ಬದಲಾವಣೆ ಆಗಲ್ಲ, ಏನು ಡ್ರಾಮಾ ಮಾಡಲ್ಲ, ನಾನು ಜಿಮಿಕ್ಸ್ ಮಾಡಲ್ಲ, ಏನಿದ್ರೆ ಕೂಡ ಇದ್ದಿದ್ದಂಗೆ ಪಕ್ಷನ ಯಾವ ಘೋಷಣೆ ಮಾಡ್ತೀರಿ? ಅದೆಲ್ಲ ಕೂಡ ಇವತ್ತು ಎಲೆಕ್ಷನ್ ಕಮಿಷನರ್ಸ್ ನಡೀತಾ ಇದೆ. ಅದು ಜೂನ್ 17 ನಂತರ ಏನನ್ನ ನಮ್ಮ ಒಳ್ಳೆ ಸಿಹಿ ಸುದ್ದಿ ಬರ್ಬೋದು ಅಂತೇಳಿ ನಮ್ಮ ಹಿರಿಯರಿಗೆ ಹೇಳ್ತಾ ಇದ್ದಾರೆ. ರೈಟ್, ತಮ್ಮ ಪಾದಯಾತ್ರೆನ ಯಶಸ್ವಿಯಾಗಿ ತಾವು ಪೂರ್ತಿಗೊಳಿಸ್ತೀರಿ, ಜನಬೆಂಬಲ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಸಂಪೂರ್ಣ ಸಿಗುತ್ತೆ ಅನ್ನೋ ಆಶಾವಾದ ನಿಮಗಿದೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಅದ್ರ ಜೊತೆಗೆ ನಮ್ಮ ಜೊತೆ ಮಾತಾಡಿದ ಸುರೇಶ್ ಬಾಬು, ಸಣ್ಣ ಫಕೀರಪ್ಪ ಅವರೇ, ಜಿನಗ ಅವರೇ, ಮೇಡಮ್ ಶಾಂತಾ ಅವರೇ ಮತ್ತು ವೀರಪಕ್ಷ ಅಧ್ಯಕ್ಷರು ಎಲ್ಲರಿಗೂ ಕೂಡ ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ನಾವು ಶ್ರೀರಾಮುಲು ದಂಡಯಾತ್ರೆ ಬಗ್ಗೆ ಶ್ರೀರಾಮುಲು ಜೊತೆ ಮತ್ತು ಅವ್ರ ಜೊತೆ ಇರೋ ಬೆಂಬಲಿಗರ ಜೊತೆ ಮಾತಾಡಿದ್ವಿ. ಅವರ ನಿಖರವಾದ ಅಭಿಪ್ರಾಯ, ನಾವು ಯಾವುದೇ ಗಿಮಿಕ್ ಮಾಡ್ತಾ ಇಲ್ಲ, ಜೊತೆಗೆ ನಮ್ಮ ಎದುರಾಳಿಗಳು ಯಾರೂ ಇಲ್ಲ, ನಾವು ನೇರವಾಗಿ ಜನರ ಬಳಿಗೆ ತಿರುಗ್ತೀವಿ, ಅವರ ಸಮಸ್ಯೆಯನ್ನು ಆಲಿಸ್ತೀವಿ, ಅದರ ಪರಿಹಾರಕ್ಕೆ ಪ್ರಯತ್ನಿಸ್ತೀವಿ. ನಮಗೆ ಶಕ್ತಿ ತುಂಬಿದರೆ ನಿಮ್ಮ ಕಷ್ಟ ಪರಿಹರಿಸುವ ವಿಶ್ವಾಸವನ್ನು ನಾವು ನಿಮ್ಮಲ್ಲಿ ತುಂಬುತ್ತೀವಿ ಅನ್ನೋ ಮಾತನ್ನು ಶ್ರೀರಾಮುಲು ರಾಜ್ಯದ ಜನತೆಯ ಮುಂದೆ, ಇಲ್ಲಿ ನಡೆದಿರೋ ಉತ್ತರ ಕರ್ನಾಟಕದ ಭಾಗದ ಜನರ ಮುಂದೆ ಹೇಳ್ತಾ ಇದ್ದಾರೆ. ಅಂದರೆ ಅವರ ಎದುರಾಳಿ ಯಾರೂ ಇಲ್ಲ, ನೀವು ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ವಿಶ್ವಾಸವನ್ನು ನಾವು ಉಳಿಸ್ಕೋತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದಿಷ್ಟು ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.